ಗದಗ ಜಿಲ್ಲಾ ಜೆಡಿಎಸ್ ಪಕ್ಷದ ವತಿಯಿಂದ ಸದಸ್ಯತ್ವ ನೋಂದಣಿ ಅಭಿಯಾನ ಹಾಗೂ ಕಾರ್ಯಕರ್ತರ ಪದಾಧಿಕಾರಿಗಳ ನೇಮಕ ಮತ್ತು ಆದೇಶ ಪ್ರತಿ ವಿತರಣಾ ಕಾರ್ಯಕ್ರಮ ನಗರದ ಗಂಜಿ ಬಸವೇಶ್ವರ ಸರ್ಕಲ್ ಹತ್ತಿರವಿರುವ ವಿಶ್ವಕರ್ಮ ಸಮಾಜದ ಕಾಳಿಕಾದೇವಿ ದೇವಸ್ಥಾನ ಸಭಾಂಗಣದಲ್ಲಿ ವಿಜೃಂಭಣೆಯಿಂದ ಜರುಗಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜಿಲ್ಲಾಧ್ಯಕ್ಷರಾದ ಎಂವೈ ಮುದೋಳು ವಹಿಸಿಕೊಂಡಿದ್ದರು. ಮುಖ್ಯ ಅತಿಥಿಗಳಾಗಿ ಜೆಡಿಎಸ್ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾದ ಈರಣ್ಣ ಬಾಳಿಕಾಯಿ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಗಳು ಹಾಗೂ ಪದಾಧಿಕಾರಿಗಳಾದ ಗಿರೀಶ್ ಸಂಶಿ ಉಪಾಧ್ಯಕ್ಷರು ಹಾಗೂ ಚುನಾವಣಾ ಅಧಿಕಾರಿಗಳು, ವೀರಪ್ಪ ಜೀರ್ಲ್ ಉಪಾಧ್ಯಕ್ಷರು, ಎನ್ಎಸ್ ಪತ್ರಗೌಡ್ರು, ಪಕ್ಷದ ಮುಖಂಡರು, ದೇವಪ್ಪ ಮಲ್ಸಮುದ್ರ, ಯುವ ಘಟಕ ತಿಪ್ಪಣ್ಣ, ಉಳಿದ ಹಿಂದುಳಿದ ವರ್ಗಗಳ ಘಟಕ ಲಕ್ಷ್ಮಣ್ ನಾಯಕ್, ರೈತ ಘಟಕ ಶ್ರೀ ಸಿರಾಜ್ ಕದಡಿ, ಅಲ್ಪಸಂಖ್ಯಾತರ ಘಟಕ ಮಂಜುನಾಥ್ ದೊಡ್ಮನಿ, ಮುಂಡ್ರಿಗಿ ತಾಲೂಕಾ ಅಧ್ಯಕ್ಷರು ಸಂಗಪ್ಪ ಎಲ್ಹುನ್ಸಿ, ಗಜೇಂದ್ರಗಡ ತಾಲೂಕಾ ಅಧ್ಯಕ್ಷರು ರಾಯಸಾಬ್ ದಾಲಾಯತ್, ಶಿರಹಟ್ಟಿ ಶಹರ್ ಘಟಕದ ಅಧ್ಯಕ್ಷರು ವಿನಾಯಕ್ ಪರ್ವತ್, ಶಿರಹಟ್ಟಿ ತಾಲೂಕಾ ಪ್ರಧಾನ ಕಾರ್ಯದರ್ಶಿ ಶ್ರೀಮತಿ ಪ್ಯಾಟಿ ಮೇಡಂ, ಶಿರಹಟ್ಟಿ ತಾಲೂಕಾ ಕಾರ್ಯದರ್ಶಿ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಯಾಗಿ ತಿಮ್ಮಪ್ಪ ಮುಳುಗುಂದ್ ಇವರನ್ನು ಆಯ್ಕೆ ಮಾಡಿ ಆದೇಶ ಪ್ರತಿಯನ್ನು ವಿತರಿಸಲಾಯಿತು. ಅದೇ ರೀತಿ ಶಿರಹಟ್ಟಿ ತಾಲೂಕಿನ ಪಕ್ಷದ ಮುಖಂಡರಾದ ನಿಂಗಪ್ಪ ಪ್ಯಾಟಿ ಇವರನ್ನು ಜಿಲ್ಲಾ ಉಪಾಧ್ಯಕ್ಷರನ್ನಾಗಿ ಹಾಗೂ ನರಗುಂದ ತಾಲೂಕಾ ಅಧ್ಯಕ್ಷರಾಗಿ ಮಕ್ಸೂಮ್ ಹುಸೇನ್ ಜಾವೂದ್ ಇವರನ್ನು ನೇಮಿಸಿ ಆದೇಶ ಪ್ರತಿ ವಿತರಿಸಲಾಯಿತು. ಇದೇ ಸಂದರ್ಭದಲ್ಲಿ ಶಿರಹಟ್ಟಿ ನಗರದಿಂದ ಮಹಿಳಾ ಕಾರ್ಯಕರ್ತರು ಹಾಗೂ ಸುತ್ತಮುತ್ತಲಿನ ಗ್ರಾಮದಿಂದ ಹಾಗೂ ಗದಗ ನಗರ ಪ್ರದೇಶದ ಅನೇಕ ಜನ ಕಾರ್ಯಕರ್ತರು ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು. ಕಾರ್ಯಕ್ರಮದಲ್ಲಿ ಪಕ್ಷದ ಮುಖಂಡರು ಮಾತನಾಡಿ, ಜೆಡಿಎಸ್ ಪಕ್ಷಕ್ಕೆ ಡಿಜಿಟಲ್ ನೋಂದಾವಣೆಯೊಂದಿಗೆ ಸದಸ್ಯರಾಗುವಂತೆ ಬಂದಂತಹ ಎಲ್ಲ ಕಾರ್ಯಕರ್ತರಿಗೆ ತಿಳಿ ಹೇಳಲಾಯಿತು. ಇದೇ ಸಂದರ್ಭದಲ್ಲಿ ಪಕ್ಷದ ಮುಖಂಡರಾದ ಈರಣ್ಣ ಬಾಳಿಕಾಯಿ ಹಾಗೂ ಎಂಎಸ್ ಪತ್ರಗೌಡ್ರು ತಮ್ಮ ಡಿಜಿಟಲ್ ಸದಸ್ಯತ್ವ ನೋಂದಣಿ ಮಾಡಿಕೊಂಡು ಸಾರ್ವಜನಿಕರಿಗೆ ಡಿಜಿಟಲ್ ನೋಂದಣಿ ಮಾಡುವ ಉತ್ತೇಜನ ನೀಡಿದರು. ಕಾರ್ಯಕ್ರಮದಲ್ಲಿ ನೂರಾರು ಕಾರ್ಯಕರ್ತರು ಭಾಗಿಯಾಗಿದ್ದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಪಾಧ್ಯಕ್ಷರು ಸ್ವಾಗತಿಸಿದರು. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹಾಜಿ ಅಲಿ ಎಚ್ ಕೊಪ್ಪಳ್ ಇವರು ನಿರೂಪಿಸಿ ಕೊನೆಗೆ ವಂದಿಸಿದರು. ಎಲ್ಲರೂ ಕಟ್ಟಿಕೊಂಡು ಆ ತಾಲೂಕಿನ ಅಧ್ಯಕ್ಷನ ನೇತೃತ್ವದೊಳಗೆ ಕಾರ್ಯಕ್ರಮ ಮಾಡಿ ನಾವು ಸದಸ್ಯತೆ ಅಭಿಯಾನ ಅಚ್ಚುಕಟ್ಟು ಒಳ್ಳೆಯ ರೀತಿ ಸಂದೇಶ ಹೋಗೋ ರೀತಿ ನಾವು ಮಾಡ್ತೀವಿ. ಯಾಕೆ ಈ ಮಾತಾಡ್ತೆ ಅಂದರೆ, ಮೇಲಿಂದ ನಮ್ಗೆ ಕುಮಾರಸ್ವಾಮಿಯವರು ಒಂದು ಆದೇಶ ಕಳಿಸ್ಯಾರ, ಎಲ್ಲ ಪ್ರತಿ ಗ್ರಾಮಕ್ಕೆ ಹೋಗ್ಬೇಕು, ನೀವು ಸದಸ್ಯತೆ ಅಭಿಯಾನ ಮಾಡಬೇಕು, ಆ ವರದಿ ನಮಗೆ ಕಳಿಸ್ಬೇಕಂತೇಳಿ ನಮಗೆ ಒಂದು ವರದಿಯನ್ನು ಕಳಿಸ್ಯಾರ. ಆ ಉದ್ದೇಶಕ್ಕಾಗಿ ನಾವು ಎಲ್ಲರೂ ಪ್ರಾರಂಭ ಮಾಡಕತ್ತೆ. ಎಲ್ಲರೂ ಯುವ ಘಟಕರು, ರೈತ ಘಟಕರು, ಅಲ್ಪಸಂಖ್ಯಾತ ಅಧ್ಯಕ್ಷರು ಎಲ್ಲರೂ ಕೂಡ ಒಟ್ಟು ಟೋಟಲು ಈ ನಾವು ಗ್ರಾಮಕ್ಕೆ ಹೋಗ್ಬೇಕು. ಆಮೇಲೆ ಎಲ್ಲೆಲ್ಲೇ ಸಿಟಿ ಬರ್ತಾವೆ ಗ್ರಾಮದ ಎಲ್ಲ ಕಡೆ ಹೋಗಿ ನಾವು ಸದಸ್ಯ ಮಾಡ್ಬೇಕು. ಯಾಕಂದರೆ ಒಬ್ಬರು ಮಾಡೋ ಕೆಲಸ ಅಲ್ಲ ಪಕ್ಷಕ್ಕೆ. ಆಮೇಲೆ ನಾ ಹೇಳೋ ವಿಷಯ ಅಂತಂದ್ರೆ, ಈಗ ನಾವು 2008ರಿಂದ ನಾವು ರಾಜಕಾರಣ ಮಾಡಿದ್ದು ಅನುಭವ ನಮಗಿದೆ. ಅಲ್ಲಿವರೆಗೆ ಇದ್ದಂಥ ಪಕ್ಷದವ್ರು ಹೋದವ್ರು ರಿಟರ್ನ್ ಹೊಳ್ಳಿ ನಮ್ಮ ಪಕ್ಷ ಬರಕತ್ತೆ. ಯಾಕೆ ಬರಕತ್ತೆ ಅಂದ್ರೆ, ನಮ್ಮ ಪಕ್ಷ ಮಾಡಿದ ಸಾಧನೆ, ನಮ್ಮ ಪಕ್ಷ ಮಾಡಿದ ಕೊಡುಗೆ, ನಮ್ಮ ಪಕ್ಷ ಎಲ್ಲ ಕಡು ಬಡವರ ಪರವಾಗಿ, ಅಂಗವಿಕಲರ ಪರವಾಗಿ, ದಲಿತರ ಪರವಾಗಿ, ರೈತರ ಪರವಾಗಿ ಇದ್ದಂಥ ಪಕ್ಷ ಯಾವುದು ಇದ್ದರೆ ಅದು ಜೆಡಿಎಸ್ ಪಕ್ಷ. ಯಾಕೆ ಮಾತಾಡ್ತೀನಿ ಅಂದ್ರೆ, 2 ಸಲ ಅಧಿಕಾರ ಮಾಡ್ಯಾರ ಕುಮಾರಣ್ಣ. ಒಂದು ಸಲ 25 ತಿಂಗಳ, ಒಂದು ಸಲ 16 ತಿಂಗಳು. 20 ತಿಂಗಳದಾಗ ಏನು ಮಾಡ್ಯಾರ ಒಂದು ಪಟ್ಟಿ ನಾವು ಕೊಡ್ತೀವಿ, ಮನೆ ಮನೆ ಹಂಚ್ತೀವಿ. ಇನ್ನಾಗಿದೆ 16 ತಿಂಗಳೊಳಗೂ ಮಾಡಿದಂಥ ಅನುಭವ ನಮ್ಮ ಪಕ್ಷದೊಳಗೆ ಭಾಳ ಕುಮಾರಣ್ಣ ಇದೆ. ಯಾಕಂದ್ರೆ ಇದ್ದಂತೆ ಯಾವುದೇ ಯಾವ ಪಕ್ಷದ ಬಗ್ಗೆ ನಾವು ಟೀಕೆ ಮಾಡೋದಿಲ್ಲ, ನಮ್ಮ ಪಕ್ಷದಿಂದ ನಾವು ಮಾತಾಡಬಲ್ಲಿವಿ. ನಮ್ಮ ಪಕ್ಷದ ಕೊಡುಗೆ ಏನಪ್ಪ ಅಂತಂದ್ರೆ, ಎಲ್ಲ ಕರ್ನಾಟಕದ ರಾಜ್ಯದ ಜನರ ಪರವಾಗಿದ್ದಂಥ ಪಕ್ಷ ಯಾವುದಿದ್ರೆ ಅದು ಪ್ರಧಾನ ಪಕ್ಷ ಜಾತ್ಯತೀತ ಜನತಾದಳ ಅಂತ ನಾವು ಹೇಳಬಲ್ಲಿವಿ. ಆದ ಕಾರಣ ನಾವು ಇಷ್ಟ ಹೇಳ್ತೀವಿ, ಎಲ್ಲರೂ ದಯವಿಟ್ಟು ಮುಂದಿನ 2028ರೊಳಗೆ ಜೆಡಿಎಸ್ ಪಕ್ಷನೇ ಅಧಿಕಾರ ಬರ್ತಾ. ಅವಾಗ ನಾವು ಎಲ್ಲರೂ ಏನು ಪದಾಧಿಕಾರಿ ಆಗಿವಲ್ಲ, ನಮ್ಮನ್ನು ಗುರುತಿಸಿ ನಮಗೂ ಏನಾದರೂ ಅವರು ಮುಂದಿನ ದಿನಮಾನದಲ್ಲಿ ಬೇರೆ ಪಕ್ಷ ಏನೇನೋ ಮಾಡಿದ್ರು ಆ ರೀತಿ ನಮ್ಮ ಪಕ್ಷ ಮಾಡ್ತಂತ ಭರವಸೆ ಇದೆ. ಆದ ಕಾರಣ ಇವತ್ತೆಲ್ಲರೂ ಕೂಡಿ ಸದಸ್ಯತೆ ಮಾಡಬೇಕು. ಸದಸ್ಯರು ಮಾಡುವ ಸಂಖ್ಯೆ ಇಲ್ಲಿ ಬೋರ್ಡ್ ಮೇಲೆ ನಾವು ಕೊಟ್ಟಿರ್ತೀವಿ. ಆ ನಂಬರನ್ನು ಹೊಟ್ಟು ಇಲ್ಲಿ ಕುಂತಲೇ ನೀವು ಆ ನಂಬರ್ ಹೊಡೆದು ಮಿಸ್ ಕಾಲ್ ಕೊಟ್ಟರೆ ನಿಮ್ಮದು ಒಳ್ಳೆ ರಿಟರ್ನ್ ನಿಮ್ಮ ಫೋನಿಗೆ ಬರ್ತದೆ. ನಿಮ್ಮ ಹೆಸರು, ನಿಮ್ಮ ವಿಳಾಸ ಎಲ್ಲದೂ ಹಾಕ್ಬೇಕಾದ್ರೆ, ನಿಮ್ಮ ಗ್ರಾಮ ಯಾವುದು, ನಿಮ್ಮ ಊರು ಯಾವುದು, ನಿಮ್ಮ ವಾರ್ಡ್ ಯಾವುದು, ಸುಮ್ಮನೆ ಹೋಗಿ ಆ ನಂಬರ್ ಹೊಡೆದ್ರೆ ಆಗೋದಿಲ್ಲ. ಕರೆಕ್ಟ್ ನಿಮ್ಮ ಬಯೋಡೇಟಾ ಕಳಿಸ್ಬೇಕು. ಕಳ್ಸಾಗ ಮಾತ್ರ ನಿಮ್ಮದು ಫೋನು ನೀವು ಸದಸ್ಯರು ಹಾಕಿರಿ. ಈ ಸದಸ್ಯರಾದಾಗ ನೀವು ಪಕ್ಷಕ್ಕೆ ಒಂದು ಜವಾಬ್ದಾರಿ ಮನುಷ್ಯರಾಗ್ತೀವಿ ಅಂತ ನಾನು ಹೇಳ್ತಾ, ಇದೆಲ್ಲರೂ ಇವತ್ತು ಕೂಡ್ಲಿಕ್ಕೆ ಭಾಳ ಖುಷಿ ಐತಿ. ಇಷ್ಟು ಮಂದಿ ನಾವು ಕೂಡ್ತೀವಿ ಅಂತಂದಿದ್ವಿ.
ಆದರೂ ದೇವಪ್ಪರು ಒಡೆದವರು ನಮ್ಮೆಲ್ಲರೂ ಟೋಟಲ್ ಗದಗ ಜಿಲ್ಲಾ ಕಮಿಟಿ ಎಲ್ಲರೂ ಪ್ರಯತ್ನ ಮಾಡ್ತಾರೆ. ಆಮೇಲೆ ಇದ್ರೊಳಗೆ ವಿಶೇಷ ಅಂದ್ರೆ ನಾವು ಹೇಳಬಾರ್ದು, ನಮ್ಮ ಹಾಜಿವಾಲಿ ಸಾಹೇಬರು ಪ್ರಧಾನ ಕಾರ್ಯದವರು ಏನಾರು ಹೇಳಿ ಎಲ್ಲರೂ ಕಟ್ಕೊಂಡೆ ಒಟ್ಟು ಕೆಲಸ ಮಾಡಿಬಿಡ್ತಾರೆ. ಅವ್ರು ಹೇಳ್ಬಿಟ್ಟಿರ್ತು ಎಲ್ಲರಿಗೆ ಫೋನ್ ಹಚ್ಚದವ್ರೆ, ಪೇಪರ್ ಕಳ್ಸೋದವ್ರೆ, ಸುದ್ದಿ ಕಳಿಸೋದವ್ರು ಎಲ್ಲದೂ ಮಾಡ್ತಾರೆ ಪಾಪ.